ಈಗ ನಾನು ಹೇಳುವಂತ ಸ್ಟೋರಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಭಯಾನಕ ದಂಧೆಯ ಸ್ಟೋರಿ. ಮಂಡ್ಯ ಆಯ್ತಲ್ಲ, ಮಂಡ್ಯ ಆದ್ಮೇಲೆ ಈಗ ಮೈಸೂರಿನಲ್ಲಿ ಘನಘೋರ ಕೃತ್ಯ ಬೆಚ್ಚಿ ಬೀಳಿಸುವಂಥದ್ದು. ಏನದು? ಮಂಡ್ಯದಲ್ಲಾಗಿದ್ದೇನು, ಮೈಸೂರಿನಲ್ಲಾಗಿದ್ದೇನು, ಆಗ್ತಾ ಇರೋದೇನು? ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಗ್ಯಾಂಗು ಈ ಹಿಂದೆ ಮಂಡ್ಯದಲ್ಲಿ ಆಕ್ಟಿವ್ ಆಗಿತ್ತಲ್ವಾ, ಈಗ ಮೈಸೂರಿನಲ್ಲಿ ಪತ್ತೆ ಆಗಿದೆ. ಐಷಾರಾಮಿ ಬಂಗಲೆಯಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೀತಾ ಇತ್ತು. ಅದು ಎಲ್ಲಿ? ವರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಹುನಗನಹಳ್ಳಿಯಲ್ಲಿ ಕೃತ್ಯ ಕಾಣಿಸ್ತಾ ಇರೋದು. ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ಭಯಂಕರ ದಂಧೆ ನಡೀತಾ ಇದೆ. ತೋಟದ ಮನೆಯ ಮೊದಲ ಮಹಡಿಯಲ್ಲಿ ಈ ಕೃತ್ಯ ನಡೀತಾ ಇತ್ತು. ಕಾನೂನು ಬಾಹಿರವಾಗಿ ವಿಕೃತ ಕೃತ್ಯ ಬಯಲಾಗಿದೆ. ಈಗ ಸ್ಕ್ಯಾನಿಂಗ್ ಗ್ಯಾಂಗ್ ಜೊತೆಗೆ ಪೋಷಕರು ಕೂಡ ಶಾಮೀಲಾಗಿದ್ದಾರೆ. ನೋಡಿ, ಎಲ್ಲವೂ ಆಕ್ಟಿವ್ ಆಗಿರೋದು ಮೈಸೂರು ಭಾಗದಲ್ಲಿ. ಈ ಹಿಂದೆ ಮಂಡ್ಯದಲ್ಲಿ ಇದೇ ರೀತಿಯಾದಂತಹ ಕೇಸ್ ಪತ್ತೆ ಆಗಿತ್ತು ಗಮನಿಸಿದರೆ. ಆಮೇಲೆ ಅದಕ್ಕೆ ಕಡಿವಾಣ ಕೂಡ ಹಾಕಲಾಗಿತ್ತು. ಭಯದ ವಾತಾವರಣವೂ ಕೂಡ ಸೃಷ್ಟಿಯಾಗಿತ್ತಲ್ಲಿ. ಈಗ ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆಯ ಗ್ಯಾಂಗ್ ಆಕ್ಟಿವ್ ಆಗಿದೆ. ಅದು ಎಲ್ಲಿ? ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರು. ಅಲ್ಲೇ ಭ್ರೂಣ ಪತ್ತೆ ಮತ್ತು ಗ್ಯಾಂಗ್ ಆಕ್ಟಿವ್ ಆಗಿರೋದು. ನೋಡಿ, ಇವ್ರದ್ದು ಆಪರೇಷನ್ ಹೆಂಗ್ ನಡೀತಾ ಇತ್ತು ಗೊತ್ತಾ? ಭ್ರೂಣ ಪತ್ತೆ ಮಾಡೋಕೆ 25,000 ರೂಪಾಯಿ ಚಾರ್ಜ್ ಮಾಡ್ತಿದ್ರು. ಹೆಣ್ಣು ಭ್ರೂಣ ಹತ್ಯೆಗೆ 30,000. ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳ ಮೆಗಾ ಕಾರ್ಯಾಚರಣೆಯಲ್ಲಿ ಓರ್ವ ಮಹಿಳೆ ಸೇರಿದಂತೆ 3 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಪೊಲೀಸ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ 2 ಮಹಿಳೆಯರು ಬಂದಿರ್ತಾರೆ. ಮನೆ ಮುಂದೆಯೇ ವೈದ್ಯಕೀಯ ತ್ಯಾಜ್ಯವನ್ನ ಸುಟ್ಟು ಹಾಕಿದ್ದಾರೆ ಆ ಕಿರಾತಕರು. ಆರೋಪಿತ ಮಹಿಳೆ ನರ್ಸ್ ಅನ್ನೋದು ವಿಚಾರಣೆಯ ವೇಳೆ ಬಯಲಾಗಿದೆ. ಪ್ರಕರಣದಲ್ಲಿ ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ನ ಕೈವಾಡ ಇರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮನೆಯಲ್ಲಿ ಸಿಕ್ಕಂತಹ ಡೈರಿಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಬಟಾಬಯಲಾಗಿದೆ. ನೋಡಿ, ಆಪರೇಷನ್ ನಡೆಸ್ತಾ ಇದ್ದಂತಹ ಕಿಂಗ್ ಪಿನ್ ಒಬ್ರು ನರ್ಸು. ಯಾರ ಮೇಲೆ ಆರೋಪ ಹೊತ್ತಿದ್ರಲ್ಲ ಆ ಮಹಿಳೆ, ಈ ಮಹಿಳೆಗೆ ಈ ಹೆಣ್ಣು ಭ್ರೂಣವನ್ನು ಪತ್ತೆ ಮಾಡಿ ಜೊತೆಗೆ ಹತ್ಯೆ ಮಾಡ್ತಾ ಇದ್ದಾರೆ ಅಂತ ಆ ಮಹಿಳೆ ನರ್ಸ್ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಆ ಓರ್ವ ಮಹಿಳೆ ಸೇರಿದಂತೆ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮೆಗಾ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸ್ ಕಾರ್ಯಾಚರಣೆಯ ವೇಳೆಗೆ 2 ಮಹಿಳೆಯರು ಕೂಡ ಬಂದಿರ್ತಾರೆ. ಅಂದರೆ ಈ ಹೆಣ್ಣು ಭ್ರೂಣವನ್ನು ಪತ್ತೆ ಮಾಡೋದಕ್ಕೆ ಅಂತನೋ ಅಥವಾ ಆಪರೇಷನ್ ಮಾಡ್ಸೋಕ್ಕೆ ತೆಗೆಸಿ ಹತ್ಯೆ ಮಾಡ್ಸಕ್ಕಂತನೋ ಬಂದಿದ್ರು. ಈ ಟೈಮ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಜೊತೆಗೆ ಒಂದು ಡೈರಿಯಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆದಿರೋದು ಕೂಡ ಬಯಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ರಾಜ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಪೊಲೀಸರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟನ್ನು ನಡೆಸಿ ಹೆಣ್ಣು ಭ್ರೂಣ ಪತ್ತೆ ಮಾಡಿ ಹತ್ಯೆ ಮಾಡ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ. ಆಪರೇಷನ್ ಹಿಂಗಿತ್ತು, ಸಿಕ್ಕಿ ಬಿದ್ದಿದ್ದು ಹೇಗೆ? ಏನು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಹಲವು ಕಾನೂನುಗಳನ್ನು ತರ್ತಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಮೈಸೂರು ಜಿಲ್ಲೆಯಲ್ಲಿರುವಂತಹ ಅನುಗನಹಳ್ಳಿ ಗ್ರಾಮ ಸಾಕ್ಷಿಯಾಗಿರುವಂತದ್ದು. ಇದು ಸಿಎಂ ತವರು ಜಿಲ್ಲೆಯಲ್ಲಿ ಕೂಡ ಹೌದು. ಇಂತಹ ಸಿಎಂ ತವರು ಜಿಲ್ಲೆಯಲ್ಲಿ ಕೂಡ ಇಂತಹದ್ದೊಂದು ಘಟನೆ ನಡೀತಿರುವಂತದ್ದು. ಹೆಣ್ಣು ಭ್ರೂಣ ಹತ್ಯೆಯನ್ನು ಕೂಡ ಬನ್ನೂರು ಮೂಲದ ಅಂದ್ರೆ ಯಾರು ಸಂಖ್ಯೆ ವ್ಯಕ್ತವಾಗಿರೋದು ಬನ್ನೂರು ಮೂಲದಲ್ಲಿರುವಂತಹ ಒಂದು ನರ್ಸಿಂಗ್ ಹೋಮ್ಗೆ ಏನು ಹಲವಾರು ರೋಗಿಗಳು ಬರ್ತಾರೆ, ಮತ್ತೆ ತುಂಬು ಗರ್ಭಿಣಿಯರು ಬರ್ತಾರೆ. ಅವರನ್ನ ಕೂಡ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಹೆಣ್ ಬೇಕೋ ಗಂಡು ಬೇಕು ಅಂತ ಹೇಳಿ ಅಲ್ಲಿರುವಂತಹ ನರ್ಸ್ ಒಂದು ಹೇಳಿಕೆಯನ್ನು ಪಡೆದು ಅಲ್ಲಿರುವಂತಹ ಮಾಹಿತಿಯನ್ನು ಪಡ್ಕೊಂಡು ನಂತರ ಭ್ರೂಣ ಹತ್ಯೆಯನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಾವು ಬೇರೆ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹಣದ ಆಮಿಷವನ್ನ ಒಡ್ಡಿ, ಅಂದ್ರೆ ಅವರಿಗೆ ಏನು ಪೋಷಕರು ಏನಿರ್ತಾರೆ ಅವರಿಗೆ ಕೂಡ ಹಣವನ್ನ ಕೊಡಬೇಕು. ಹೆಣ್ಣು ಭ್ರೂಣ ಪತ್ತೆ ಮಾಡಬೇಕು ಅಂತ ಹೇಳಿದ್ರೆ 30,000, ಮತ್ತೆ ಭ್ರೂಣವನ್ನ ಹತ್ಯೆ ಮಾಡಬೇಕು ಅಂತ ಹೇಳಿದ್ರೆ 40,000 ಅಂತ ಹೇಳಿ ಕೂಡ ಹಣವನ್ನ ಕೂಡ ನಿಗದಿ ಮಾಡಿರುವಂತದ್ದು. ಇದು ಮೈಸೂರು ಮಂಡ್ಯ ಭಾಗದಲ್ಲಿ ಕೂಡ ಕೆಲವು ದಿನಗಳ ಹಿಂದಷ್ಟೇ ಕೂಡ ನಡೆದಿತ್ತು. ಅದನ್ನು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದು. ನಂತರವಾಗಿ ಸಿಎಂ ತವರು ಮೈಸೂರು ಜಿಲ್ಲೆಯಲ್ಲೇ ಇಂತಹದೊಂದು ಘಟನೆ ನಡೆತಿರುವಂತದ್ದು ಒಂದು ತಲೆ ತೆಗೆಸುವಂತಹ ವಿಷಯವಾಗಿರುವಂತದ್ದು. ತೋಟದ ಮನೆಯಲ್ಲಿರುವಂತಹ 2ನೇ ಮನೆಯಲ್ಲಿ ಕೂಡ ಎಲ್ಲಾ ಪರಿಕರಗಳನ್ನ ಮಾಡಿಕೊಂಡು, ಅಂದ್ರೆ ಅಲ್ಲಿರುವಂತಹ ಭ್ರೂಣವನ್ನ ಪತ್ತೆ ಮಾಡುವಂತ ಎಲ್ಲಾ ಮಿಷಿನ್ ಗಳನ್ನ ಮಾಡಿಕೊಂಡು ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಒಂದು ಸ್ಥಳೀಯರಾಗಿರ್ಬೋದು, ಮತ್ತೆ ಬೇರೆ ತಾಲೂಕುಗಳು ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿರುವಂತಹ ಪೋಷಕರು ಬರ್ತಿರ್ತಾರೆ. ಒಂದು ಭ್ರೂಣವನ್ನ ಪತ್ತೆ ಮಾಡುವಂತ ಕೂಡ ಸಾಕಷ್ಟು ಅಲ್ಲಿ ಅನುಮಾನಗಳು ಇರುತ್ತೆ. ಅಲ್ಲಿರುವಂತಹ ಸ್ಥಳೀಯರು ಏನು ಸಾಕಷ್ಟು ಜನರು ತೋಟದ ಮನೆಗೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಅವರು ಒಂದು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಪೊಲೀಸರು ಅಲ್ಲಿರುವಂತಹ ಡಿಎಚ್ಒ, ಮಂಡ್ಯ ಡಿಎಚ್ಒ ಮತ್ತೆ ಮೈಸೂರು ಡಿಎಚ್ಒ ಅವರಿಗೆ ಮಾಹಿತಿ ನೀಡಿದಂತಹ ಸಂದರ್ಭದಲ್ಲಿ ರಾತ್ರೋರಾತ್ರಿ ಏಕಾಏಕಿ ಒಂದು ಆ ದಾಳಿ, ಅಂದ್ರೆ ತೋಟದ ಮೇಲಿರುವಂತಹ ಮನೆ ಮೇಲೆ ದಾಳಿ ಮಾಡ್ತಿದ್ದ ಸಂದರ್ಭದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡುತ್ತಿರುವಂತಹ ಸಂದರ್ಭದಲ್ಲೇ ಅಲ್ಲಿರುವಂತಹ ಹಣ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಮಿಷಿನ್ ಗಳನ್ನ ಕೂಡ ಒಂದು ಡಿಎಚ್ಒ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಜನಗಳಿಂದ ಕೂಡ ಮಾಹಿತಿ ಸೋರಿಕೆ ಆಗಿರುವಂತದ್ದು. ಇದು ಹಲವು ದಿನಗಳಿಂದ ಕೂಡ ನಡೀತಾ ಇತ್ತು. ಆದ್ರೆ ಅಲ್ಲಿ ತೋಟದ ಮನೆಗೆ ಯಾರು ಕೂಡ ಬಿಡದಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಈ ಮಾಹಿತಿ ಕೂಡ ಹೊರಗೆ ಬಂದಿರಲಿಲ್ಲ. ನಂತರವಾಗಿ ನಿನ್ನೆ ಕೂಡ ದೀಪಾವಳಿ ಹಬ್ಬ ಇರುವಂತ ಹಿನ್ನೆಲೆ ಕೂಡ ಸಾಲು ರಜಾ ಇತ್ತು. ಹಂಗಾಗಿ ಕೂಡ ಯಾವುದೇ ಅಧಿಕಾರಿಗಳು
ಅವ್ರಿಗೆ ಯಾವುದೇ ಒಂದು ಕಾರ್ಯನಿರ್ವಹಿಸಲಿಕ್ಕೆ ಬರೋದಿಲ್ಲ, ನಮ್ಮನ್ನು ಕೂಡ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ರಾಜಾರೋಷವಾಗಿ ತೋಟದ ಮನೆಯಲ್ಲಿ ಹೆಣ್ಣು ಭ್ರೂಣವನ್ನ ಪತ್ತೆ ಮಾಡ್ತಿರುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಡಿಎಚ್ಒ, ಮಂಡ್ಯ ಡಿಎಚ್ಒ ಮತ್ತೆ ಮೈಸೂರು ಡಿಎಚ್ಒ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡಿ ಅವ್ರನ್ನ ಅಲ್ಲಿರುವಂತಹ ಪರಿಕರಗಳನ್ನ ಮತ್ತೆ 3 ಜನರನ್ನ ವಶಪಡಿಸಿಕೊಂಡಿರುವಂತದ್ದು. ದುರಂತ ಅಂತಂದ್ರೆ ಅವರ ಪೋಷಕರು ಕೂಡ ಅಲ್ಲೇ ಸ್ಥಳದಲ್ಲಿದ್ದಂತ ಸಂದರ್ಭದಲ್ಲಿ ಕೂಡ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಂತರ ಅಲ್ಲಿರುವಂತಹ ಡೈರಿ ಏನಿದೆ ಬಂದು ಎಷ್ಟು ಜನಗಳು ಅಕ್ಕಪಕ್ಕದಿಂದ ಎಷ್ಟು ಜನಗಳು ಬರ್ತಾ ಇದ್ರು, ಪ್ರತಿನಿತ್ಯ ಎಷ್ಟು ಜನಗಳು ಬರ್ತಾ ಇದ್ರು, ಈ ಹಿಂದೆ ಇರುವಂತಹ ವೈದ್ಯರು ಯಾರು ಮತ್ತೆ ಅಲ್ಲಿರುವಂತಹ ಸಿಬ್ಬಂದಿಗಳು ಯಾರು ಎಂಬುದನ್ನು ಕೂಡ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತಿರುವಂತದ್ದು. ಶರತ್, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.